ಕೋಟೆ ನಾಡಿನಲ್ಲಿ ಲೋಕ ಲೆಕ್ಕಾಚಾರ, ಕುತೂಹಲದ ಕೋಟೆಯಲ್ಲಿ ಲೋಕಕದನ, ಹೊಸ ಮುಖಕ್ಕೆ ಅವಕಾಶ ನೀಡುತ್ತಾ ಬಿಜೆಪಿ. ಈ ಬಾರಿಯ ಕಾಂಗ್ರೆಸ್ ಟಿಕೆಟ್ ಯಾರಿಗೆ? ಜೆಡಿಎಸ್ ನಡೆ ಏನು? ಇಡೀ ಭಾರತ 2024ರ ಲೋಕ ಚುನಾವಣೆಗೆ ಸಿದ್ಧವಾಗುತ್ತಿದೆ. ದಕ್ಷಿಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಪಡೆಯಲು ಬಿಜೆಪಿ ಈಗಿನಿಂದಲೇ ಸಿದ್ಧವಾಗುತ್ತಿದ್ದರೆ, ಇಂಡಿಯಾ ಎಂಬ ಹೆಸರಿನಲ್ಲಿ ಒಗ್ಗೂಡಿರುವ ಪಕ್ಷಗಳು ಆಡಳಿತ ಪಕ್ಷ ಬಿಜೆಪಿ ಪಕ್ಷಕ್ಕೆ ಸವಾಲೊಡ್ಡಲು ಸಿದ್ಧವಾಗುತ್ತಿದೆ. ಅದರಲ್ಲೂ ಕರ್ನಾಟಕದ ಮೇಲೆ ಎಲ್ಲರ ಕಣ್ಣಿದೆ. 28 ಸ್ಥಾನಗಳಲ್ಲಿ ಕಳೆದ ಬಾರಿ 25 ಸ್ಥಾನಗಳಲ್ಲಿ ಬಿಜೆಪಿ ಗೆದ್ದಿತ್ತು. ಕಾಂಗ್ರೆಸ್, ಜೆಡಿಎಸ್ ಪಕ್ಷೇತರರಾಗಿ ತಲಾ ಒಬ್ಬೊಬ್ಬರಾಗಿ ಗೆದ್ದಿದ್ದರು. ಈ ನಡುವೆ ರಾಜ್ಯದ ಮಧ್ಯಭಾಗದಲ್ಲಿರುವ ಕನ್ನಡ ನಾಡಿಗೆ ಹಿರಿಮೆ ತಂದುಕೊಟ್ಟಿರುವ ನಾಯಕರು ಆಳಿದ ಕೋಟೆ ನಾಡಲ್ಲೂ ಲೋಕಸಭಾ ಚುನಾವಣೆಗೆ ಈಗಾಗಲೇ ಸಿದ್ಧತೆಗಳು ನಡೆಯುತ್ತಿವೆ. ಸದ್ಯ ಕೋಟೆನಾಡು ಚಿತ್ರದುರ್ಗದಲ್ಲಿ ಕಮಲ ಅರಳಿದೆ. ಮುಂದಿನ ಚುನಾವಣೆಯಲ್ಲೂ ಕಮಲ ಅರಳಲಿದೆಯಾ ಅಥವಾ ಕಾಂಗ್ರೆಸ್ ತನ್ನ ಕೈ ಪ್ರಾಬಲ್ಯ ಮೆರೆಯಲಿದೆಯಾ? ತೆನೆ ಹೊತ್ತ ಮಹಿಳೆಯ ನಡೆ ಏನಿದೆ ಎಂದು ಈ ವಿಡಿಯೋದಲ್ಲಿ ತಿಳಿಸ್ತೀವಿ. ವಿಡಿಯೋವನ್ನ ಮಿಸ್ ಮಾಡದೆ ಕಡೆ ತನಕ ನೋಡಿ. ಇತಿಹಾಸಕ್ಕೆ ಕೋಟೆನಾಡಿನ ಕೊಡುಗೆ ಅಪಾರ. ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳ ಪ್ರಮುಖ ಕಣ. ಚಿತ್ರದುರ್ಗ ಜಿಲ್ಲೆಯು ನಾಡಿನ ಶ್ರೇಯಸ್ಸಿಗೆ, ಅಭಿವೃದ್ಧಿಗೆ ತನ್ನದೇ ಆದಂತಹ ಕೊಡುಗೆಗಳನ್ನು ಕೊಟ್ಟಿದೆ. ಕನ್ನಡ ನಾಡಿನ ಇತಿಹಾಸದಲ್ಲಿ ತನ್ನದೇ ಆದಂತಹ ಛಾಪನ್ನು ಚಿತ್ರದುರ್ಗ ಜಿಲ್ಲೆ ಮೂಡಿಸಿದೆ. ಲೋಕ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪಾವಗಡ, ಶಿರಾ ಸೇರಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ. ಜಿಲ್ಲೆಯು ನಾಡಿನ ಪ್ರವಾಸೋದ್ಯಮಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ನೀಡಿದೆ. ಇಲ್ಲಿರುವ 15ನೇ ಶತಮಾನದ ಕಲ್ಲಿನ ಕೋಟೆಯು ಅಥವಾ ಉಕ್ಕಿನ ಕೋಟೆಯು ಪ್ರವಾಸಿಗರನ್ನು ತನ್ನತ್ತ ಕೈಬೀಸಿ ಕರೆಯುತ್ತಿದೆ. ಒನಕೆ ಓಬವ್ವನ ನಾಡಾದ ಚಿತ್ರದುರ್ಗದಲ್ಲಿ ಲೋಕ ಚುನಾವಣೆಗೆ ಸಿದ್ಧತೆಗಳು ನಡೆಯುತ್ತಿವೆ. ಎಲ್ಲಾ ಪಕ್ಷಗಳು ಪ್ರಬಲ ಅಭ್ಯರ್ಥಿಯನ್ನು ಚುನಾವಣಾ ಕಣಕ್ಕೆ ಇಳಿಸಲು ಈಗಿನಿಂದಲೇ ಸಿದ್ಧತೆ ಮಾಡಿಕೊಳ್ಳುತ್ತಿವೆ. ಇದು ಎಸ್ಸಿ ಮೀಸಲು ಕ್ಷೇತ್ರ. ಕಾಂಗ್ರೆಸ್ ಅಚ್ಚರಿ ಫಲಿತಾಂಶ ಕೊಡುತ್ತಾ? ಇಲ್ಲಿ ಮತ್ತೆ ಕಮಲ ಅರಳುತ್ತಾ? ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಇತಿಹಾಸ ನೋಡುವುದಾದರೆ ಈ ಕ್ಷೇತ್ರವು ಎಸ್ಸಿ ಮೀಸಲು ಕ್ಷೇತ್ರವಾಗಿದೆ. 1952ರಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಎಸ್ ನಿಜಲಿಂಗಪ್ಪ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಭರ್ಜರಿ ಜಯಬಾರಿಸಿದ್ದರು. ಎಸ್ಸಿ ಮೀಸಲು ಕ್ಷೇತ್ರವಾಗಿರುವ ಚಿತ್ರದುರ್ಗವು 18 ಚುನಾವಣೆಗಳಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚು ಬಾರಿ ಜಯ ಸಾಧಿಸಿದೆ. 2 ಬಾರಿ ಜನತಾದಳ ಹಾಗೂ 2 ಬಾರಿ ಭಾರತೀಯ ಜನತಾ ಪಕ್ಷ ಇಲ್ಲಿ ತಮ್ಮ ಖಾತೆ ತೆರೆದಿವೆ. ಸದ್ಯ ಈ ಕ್ಷೇತ್ರವು ಕಮಲದ ಹಿಡಿತದಲ್ಲಿದೆ. ಸಂಸತ್ತಿನಲ್ಲಿ ಮತ್ತೊಮ್ಮೆ ಚಿತ್ರದುರ್ಗ ಪ್ರತಿನಿಧಿಸಲು ಬಿಜೆಪಿ ಕಲಿಗಳು ತಯಾರಿ ನಡೆಸುತ್ತಿವೆ. ಇತ್ತ ರಾಜ್ಯದಲ್ಲಿ ಅಭೂತಪೂರ್ವ ಗೆಲುವು ಸಾಧಿಸಿರುವ ಕಾಂಗ್ರೆಸ್ ಮತ್ತೆ ತನ್ನ ಭದ್ರಕೋಟೆಯನ್ನು ಮರಳಿ ಪಡೆಯಲು ತೆರೆಮರೆಯಲ್ಲಿ ಸಾಕಷ್ಟು ಸಿದ್ಧತೆಗಳನ್ನು ನಡೆಸುತ್ತಿದೆ. ಇನ್ನು 2 ಬಾರಿ ಗೆದ್ದಿರುವ ಜನತಾದಳವೂ ಸಹ ಈ ಬಾರಿ ಮತ್ತೆ 3ನೇ ಗೆಲುವನ್ನು ನೋಡಲು ಕಾಯುತ್ತಿದೆ. ಪ್ರತಿ ಬಾರಿ ಹೊಸ ಅಭ್ಯರ್ಥಿ ಕಣಕ್ಕಿಳಿಸುವ ಕೈ. ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಯಾರು? ಕೋಟೆನಾಡು ಚಿತ್ರದುರ್ಗವು ಮುಂಬರುವ ಲೋಕಸಭಾ ಚುನಾವಣೆಗೆ ಸಿದ್ಧತೆ ನಡೆಸುತ್ತಿವೆ. ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 7ರಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಇದು ಮುಂಬರುವ ಎಂಪಿ ಚುನಾವಣೆಗೆ ಕಾಂಗ್ರೆಸ್ಗೆ ಪೂರಕ ಅಂಶ. ಈ ಕ್ಷೇತ್ರವನ್ನು ಮರುವಶ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಪಕ್ಷದ ಬಲವನ್ನು ಹೆಚ್ಚಿಸಿದ ಅಂಶ ಇದು. ಅಲ್ಲದೆ ರಾಜ್ಯದಲ್ಲಿ ಅಧಿಕಾರ ನಡೆಸುತ್ತಿರುವ ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಗೆದ್ದು ಅಧಿಕಾರ ಸ್ಥಾಪಿಸಲು ಹಪಾಹಪಿಸುತ್ತಿದೆ. ಈ ಕ್ಷೇತ್ರದಲ್ಲಿ ಪ್ರತಿ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಹೊಸ ಅಭ್ಯರ್ಥಿಯನ್ನು ಕೈಪಾಳೆಯ ಕಣಕ್ಕಿಳಿಸುವುದೇ ವಿಶೇಷ. 2014ರ ಚುನಾವಣೆಯಲ್ಲಿ ಗೆದ್ದಿದ್ದ BN ಚಂದ್ರಪ್ಪ 2019ರ ಚುನಾವಣೆಯಲ್ಲಿ 80,178 ಮತಗಳ ಅಂತರದಿಂದ ಬಿಜೆಪಿ ಎದುರು ಸೋಲು ಕಂಡಿದ್ದರು. ಹಾಗಾಗಿ ಚಂದ್ರಪ್ಪ ಅವರ ಜನಪ್ರಿಯತೆ ಹಾಗೂ ಅವರಿಗಿರುವ ಜನಪ್ರಿಯತೆಯನ್ನು ಗಮನಿಸಿ ಕಾಂಗ್ರೆಸ್ ಮತ್ತೆ ಚಂದ್ರಪ್ಪ ಅವರಿಗೆ ಟಿಕೆಟ್ ನೀಡುವ ಬಗ್ಗೆ ಚರ್ಚೆ ಸಾಗಿದೆ. ಈ ಬಾರಿಯೂ ಹಾಲಿ ಲೋಕಸಭಾ ಸದಸ್ಯರಿಗೆ ಮತ್ತೆ ಬಿಜೆಪಿ ಟಿಕೆಟ್ ಕೊಡುತ್ತಾ? ಕೋಟೆನಾಡಿನಲ್ಲಿ ಕಮಲ ಅರಳಿಸಿದ ರಘು, ಚಂದನ್ರಿಗೆ ಸಿಗುತ್ತಾ ಅವಕಾಶ? ಈ ಹಿಂದೆ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಲು 4 ಬಾರಿ ಗೆದ್ದು 2 ಬಾರಿ ಸೋಲು ಕಂಡಿದ್ದ ಎ ನಾರಾಯಣಸ್ವಾಮಿ ಸದ್ಯ ಚಿತ್ರದುರ್ಗ ಕ್ಷೇತ್ರದ ಬಿಜೆಪಿ ಸಂಸದರು. ಅದೃಷ್ಟವೆಂಬಂತೆ ಅವರು ಕೇಂದ್ರ ಸಂಪುಟದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣದ ರಾಜ್ಯ ಸಚಿವರಾಗಿದ್ದಾರೆ. ಈ ಮೂಲಕ ಕೇಂದ್ರದಲ್ಲಿ ಮೊದಲ ಬಾರಿಗೆ ಚಿತ್ರದುರ್ಗಕ್ಕೆ ಸಚಿವ ಸಂಪುಟದ ಗೌರವ ಸಿಕ್ಕಿದೆ. ಮಾದಿಗ ಸಮುದಾಯದ ನಾರಾಯಣಸ್ವಾಮಿ ಪಕ್ಷನಿಷ್ಠರು. ಸಂಘ ಪರಿವಾರದ ಜೊತೆ ಸಂತೋಷ್ ಜಿ ಅವರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. 2018ರ ಸಂಸತ್ ಚುನಾವಣೆ ವೇಳೆ ಹೆಚ್ಚು ಮಾತನಾಡಿದ್ದೇ ಭದ್ರಾ ಮೇಲ್ಕಂಡ ಯೋಜನೆ ಹಾಗೂ ಚಿತ್ರದುರ್ಗ ತುಮಕೂರು ನೇರ ರೈಲು ಮಾರ್ಗ ಯೋಜನೆ ಬಗ್ಗೆ. ಆದರೆ ಬಯಲು ಸೀಮೆಯ ಜೀವನಾಡಿ ಆಗಬೇಕಿದ್ದ ಭದ್ರಾ ಮೇಲ್ದಂಡೆ ಯೋಜನೆ ಪ್ರಗತಿ ಅಷ್ಟೇನೂ ಆಗಿಲ್ಲ. ಚಿತ್ರದುರ್ಗ ತುಮಕೂರು ನೇರ ರೈಲು ಮಾರ್ಗ ಯೋಜನೆ ಸಂಪೂರ್ಣ ಆಗಿಲ್ಲ.
ಜೊತೆಗೆ ಬಿಜೆಪಿ ನಾಯಕ ತಿಪ್ಪಾರೆಡ್ಡಿ ಅವರು ನಾರಾಯಣಸ್ವಾಮಿ ಅವರ ನಡುವಿನ ಮುಸುಕಿನ ಗುದ್ದಾಟವು ಅವರಿಗೆ ಒಂದು ನೆಗೆಟಿವ್ ಅಂಶವಾಗಿ ಪರಿಣಮಿಸಿದೆ. ಈ ನಡುವೆ ಬಿಜೆಪಿ ಪಾಳೆಯದಲ್ಲಿ ಹೊಸ ಅಲೆಯೊಂದು ಎದ್ದಿದೆ. ಹೊಳಲ್ಕೆರೆ ಕ್ಷೇತ್ರ ಶಾಸಕ ಚಂದ್ರಪ್ಪ ಅವರ ಬದಲು ಅವರ ಪುತ್ರ ವಿದ್ಯಾವಂತ ಉತ್ಸಾಹಿ ಯುವಕ ರಘುಚಂದನ್ ಅವರ ಹೆಸರು ಕಾರ್ಯಕರ್ತರ ನಡುವೆ ತೀವ್ರ ಚರ್ಚೆಯಲ್ಲಿದೆ. ಪ್ರಮುಖ ಅಂಶವೆಂದರೆ 2023ರ ಸಾಲಿನ ವಿಧಾನಸಭಾ ಚುನಾವಣೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯ 6 ಕ್ಷೇತ್ರದಲ್ಲಿ ಬಿಜೆಪಿಯು 5 ಸ್ಥಾನದಲ್ಲಿ ಸೋತಿತ್ತು. ಆದರೆ ಹೊಳಲ್ಕೆರೆ ಕ್ಷೇತ್ರದಲ್ಲಿ ರಘುಚಂದನ್ ಅವರ ಸಂಘಟನಾ ಶಕ್ತಿ ಹಾಗೂ ರೂಪಿಸಿದ ಚುನಾವಣಾ ತಂತ್ರಗಳು ಅವರ ತಂದೆ ಚಂದ್ರಪ್ಪ ಅವರ ಗೆಲುವಿಗೆ ಕಾರಣವಾಗಿದ್ದವು. ಈ ಗೆಲುವು ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ರಘುಚಂದನ್ ಅವರಿಗೆ ವಿಶೇಷ ಸ್ಥಾನ ಕಲ್ಪಿಸಿದೆ. ಆದರೆ ಹೊಳಲ್ಕೆರೆ ಕ್ಷೇತ್ರದಲ್ಲಿ ರಘುಚಂದನ್ ಅವರ ಸಂಘಟನಾ ಶಕ್ತಿ ಹಾಗೂ ರೂಪಿಸಿದ ಚುನಾವಣಾ ತಂತ್ರಗಳು ಅವರ ತಂದೆ ಚಂದ್ರಪ್ಪ ಅವರ ಗೆಲುವಿಗೆ ಕಾರಣವಾಗಿದ್ದವು. ಈ ಗೆಲುವು ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ರಘುಚಂದನ್ ಅವರಿಗೆ ವಿಶೇಷ ಸ್ಥಾನ ಕಲ್ಪಿಸಿದೆ. ಜಿಲ್ಲೆಯ ಯುವ ಸಮುದಾಯಕ್ಕೆ ಸದಾ ಶಕ್ತಿ ತುಂಬುತ್ತಾ ಪ್ರೇರಣೆ ನೀಡುತ್ತಾ ಬಂದಿದ್ದಾರೆ. ರಘುಚಂದನ್ ಅವರು ಸಾಮಾಜಿಕ ಜಾಲತಾಣದಲ್ಲೂ ಸಕ್ರಿಯವಾಗಿದ್ದು ಎಲ್ಲರ ಸಂಪರ್ಕಕ್ಕೆ ಸುಲಭವಾಗಿ ಸಿಗುತ್ತಾರೆ. ನಿರಂತರವಾಗಿ ರಾಜಕಾರಣದಲ್ಲಿ ಸಕ್ರಿಯರಾಗಿರುವ ರಘುಚಂದನ್ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ಆದರೆ ಪಕ್ಷವು ನಾರಾಯಣಸ್ವಾಮಿ ಅವರಿಗೆ ಅವಕಾಶ ಕೊಟ್ಟಿತ್ತು. ಆದರೂ ಅಸಮಾಧಾನ ಹೊಂದದೆ ಪಕ್ಷದ ಪರವಾಗಿ ಕೆಲಸ ಮಾಡಿ ಅಭ್ಯರ್ಥಿ ಗೆಲುವಿಗೆ ತಮ್ಮ ಪಾಲು ನೀಡಿದರು. ಅದಕ್ಕೂ ಹಿಂದೆ 2018ರಲ್ಲಿ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ತಂದೆ ಚಂದ್ರಪ್ಪ ಅವರ ಗೆಲುವಿನಲ್ಲೂ ರಘುಚಂದನ್ ಅವರ ಪಾತ್ರವಿತ್ತು. 2019ರ ಚುನಾವಣೆ ವೇಳೆ ಕಳೆದ ಬಾರಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ತೀವ್ರವಾದ ಪೈಪೋಟಿ ಏರ್ಪಟ್ಟಿತ್ತು. ರಘುಚಂದನ್ ಅವರ ಹೆಸರು ಅಗ್ರಪಟ್ಟಿಯಲ್ಲಿತ್ತಾದರೂ ಅಂದು ಶಾಸಕರಾದ ಪೂರ್ಣಿಮಾ ಶ್ರೀನಿವಾಸ್ ಹಾಗೂ ತಿಪ್ಪಾರೆಡ್ಡಿ ಅವರ ಒತ್ತಾಸೆಯ ಮೇರೆಗೆ ವರಿಷ್ಠರು ಎಡ ಸಮುದಾಯಕ್ಕೆ ಕೊಡಲು ನಿರ್ಧರಿಸಿ ನಾರಾಯಣಸ್ವಾಮಿಗೆ ನೀಡಿದರು. ಈ ಬಾರಿ ರಘುಚಂದನ್ ಅವರು ಬಲವಾದ ಆಕಾಂಕ್ಷಿಯಾಗಿದ್ದಾರೆ ಹಾಗೂ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರದಲ್ಲಿ 7 ಕಡೆ ಕಾಂಗ್ರೆಸ್ ಇದ್ದು ಕೇವಲ 1 ಕಡೆ ಬಿಜೆಪಿ ಇದೆ. ಅವರ ತಂದೆಯವರೇ ಗೆದ್ದಿರುವುದರಿಂದ ರಘುಚಂದನ್ಗೆ ಟಿಕೆಟ್ ಕೊಟ್ಟರೆ ಪಕ್ಷಕ್ಕೆ ಲಾಭವಾಗುವ ಲೆಕ್ಕಾಚಾರವಿದೆ. ಬಹಳ ಪ್ರಮುಖವಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈವರೆಗೆ ಹೊರಗಿನಿಂದ ಬಂದು ಹೋದವರೇ ಹೆಚ್ಚು. ತಮ್ಮ ಕಷ್ಟ ನಷ್ಟಗಳಿಗೆ ಸ್ಪಂದಿಸುವ ವಿದ್ಯಾವಂತ ಸ್ಥಳೀಯ ಜನಪ್ರತಿನಿಧಿ ಬೇಕೆಂದು ಜನರು ಬಯಸುತ್ತಿದ್ದಾರೆ. ಬಿಜೆಪಿಯ ವರಿಷ್ಠರು ಇದೇ ಮಾನದಂಡವನ್ನು ಪ್ರಮುಖವಾಗಿ ತೆಗೆದುಕೊಂಡರೆ ರಘುಚಂದನ್ ಅವರು ಸಮರ್ಥ ಆಯ್ಕೆಯಾಗುವುದರಲ್ಲಿ ಅನುಮಾನವಿಲ್ಲ. ಅಲ್ಲದೆ ರಘುಚಂದನ್ ಮೂಲತಃ ಚಿತ್ರದುರ್ಗ ಜಿಲ್ಲೆಯವರು. ಅವರ ತಂದೆಯವರಾದ ಚಂದ್ರಪ್ಪ ಅವರು 5 ಬಾರಿ MLA ಆಗಿದ್ದಾರೆ. ಅವರ ಮೂಲ ಚಳ್ಳಕೆರೆ, ಕಾರ್ಯಕ್ಷೇತ್ರ ಹೊಳಲ್ಕೆರೆ ಹಾಗೂ ಚಿತ್ರದುರ್ಗದಾದ್ಯಂತ ಉದ್ಯಮ ಹೊಂದಿದ್ದಾರೆ. ಲೋಕಸಭಾ ಕ್ಷೇತ್ರದಲ್ಲಿ ಅವರು ಪ್ರತಿನಿಧಿಸುವ ಭುವಿ ಸಮುದಾಯದವರು ಸುಮಾರು 2.5 ಲಕ್ಷ ಜನರಿದ್ದಾರೆ. ಹೀಗಾಗಿ ಈ ಅಂಶವು ರಘುಚಂದನ್ ಅವರಿಗೆ ಟಿಕೆಟ್ ನೀಡಲು ಪೂರಕವಾಗಬಹುದು. ಜೊತೆಗೆ ಎಲ್ಲಾ ಸಮುದಾಯದ ವಿಶ್ವಾಸವನ್ನು ರಘುಚಂದನ್ ಗಳಿಸಿದ್ದಾರೆ. ಲೋಕಸಭಾ ಚುನಾವಣೆ ಹತ್ತಿರವಾಗುತ್ತಿದೆ. ಯಾರಿಗೆ ಬಿಜೆಪಿ ಟಿಕೆಟ್? ವರಿಷ್ಠರು ಹೊಸ ಮುಖಕ್ಕೆ ಆದ್ಯತೆ ನೀಡುತ್ತಾರಾ? ಹಾಲಿ ಸಂಸದರು ಅವಕಾಶ ಕಲ್ಪಿಸ್ತಾರಾ? ಕಾದು ನೋಡಬೇಕಿದೆ. 2 ಬಾರಿ ಖಾತೆ ತೆಗೆದಿರುವ ಜೆಡಿಎಸ್ ಈ ಬಾರಿ ಅಖಾಡಕ್ಕೆ ಇಳಿಯೋರು ಯಾರು? ಇನ್ನು ತೆನೆ ಹೊತ್ತ ಮಹಿಳೆ ಈ ಕ್ಷೇತ್ರದಲ್ಲಿ 2 ಬಾರಿ ಖಾತೆ ತೆಗೆದಿದೆ. ಜೆಡಿಎಸ್ ಸಹ ಲೋಕಸಭಾ ಚುನಾವಣೆಯಲ್ಲಿ ಒಳ್ಳೆಯ ಪೈಪೋಟಿ ಕೊಡುವುದನ್ನು ತಳ್ಳಿಹಾಕುವಂತಿಲ್ಲ. ಇನ್ನು HD ದೇವೇಗೌಡ ಅವರು ಜೆಡಿಎಸ್ ಲೋಕಸಭಾ ಕ್ಷೇತ್ರವನ್ನು ಏಕಾಂಗಿಯಾಗಿ ಎದುರಿಸುತ್ತಿದೆ. ಯಾವುದೇ ಪಕ್ಷದ ಜೊತೆ ಮೈತ್ರಿ ಇಲ್ಲ ಎಂದು ಹೇಳಿದ್ದು ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲು ಸಿದ್ಧತೆ ಮಾಡಿಕೊಳ್ಳುತ್ತಿದೆ. ಕೋಟೆನಾಡಿನಲ್ಲಿ ಹಳೆಬರಿಗೆ ಮಣೆ ಹಾಕುತ್ತೋ ಅಥವಾ ಹೊಸ ಮುಖಗಳಿಗೆ ಟಿಕೆಟ್ ನೀಡುತ್ತೋ ಎಂದು ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಕೋಟೆನಾಡು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರವನ್ನು ತಮ್ಮಲ್ಲೇ ಉಳಿಸಿಕೊಳ್ಳಲು ಕಮಲ ಪಡೆ ಸಜ್ಜಾಗಿದ್ದರೆ ಮರುವಶ ಮಾಡಿಕೊಳ್ಳಲು ಕೈಪಡೆ ಮುಂದಾಗಿದೆ. ಜೆಡಿಎಸ್ ಅದೃಷ್ಟ ಪರೀಕ್ಷೆಯ ಚಿಂತನೆಯಲ್ಲಿದೆ.